ನಮಸ್ಕಾರ ಎಲ್ಲರಿಗೂ. ಫೋಟೋ ರೀ. ಫೋಟೋ ಅಂದ್ಗಳೇ ಎಲ್ಲರಿಗೂ ಮೊದಲಿಗೆ ನೆನಪಾಗೋದು ಈ ಐಫೋನು, ಸ್ಯಾಮ್ಸಂಗ್ ಗ್ಯಾಲಕ್ಸಿ ಇವೆಲ್ಲ ಅಂಕರ ಇವು ಆ್ಯಪಲ್ಲು, ಕುಂಬಳಕಾಯಿ ಅಂತ ಎಲ್ಲರೂ ಕೇಳಿರ್ಬೋದು. ನೀವು ಕುಂಬಳಕಾಯಿ ಇಲ್ರಿ, ಇವು ಆ್ಯಪಲ್ ಅಂಕರ್ ಕೇಳಿರ್ಬೋದು. ಇವು ಫೋನಿನ ಮಹಿಮೆ. ಯಾಕಂದ್ರೆ ಬೆಳಗ್ಗಿನ ಎಲ್ಲರೂ ಹೋದ್ರಪ್ಪ ಅಂತಂದ್ರೆ ಸಡನ್ಲಿ ಮೊಬೈಲ್ ತೆಗಿದೈತಿ, ಕ್ಲಿಕ್ ಕ್ಲಿಕ್ ಅಂತೇಳಿ ತಕ್ಕೊಂಡ್ರಂತ ಎಲ್ಲರಿಗೂ ಸಹಜ ಐತಿ. ಅದು ಬಿಟ್ಟರಪ್ಪ ಅಂತಂದ್ರೆ ಈ ಸ್ಟುಡಿಯೋ ಒಳಗೆ ಯಾವ ರೀತಿ ಅಂಕರ್ ಫೋಟೋ ತೆಗೆದ್ರೆ ಎಲ್ಲರಿಗೂ ಗೊತ್ತಿರೋ ವಿಷಯ ಅಂಕರ್ ಹೇಳಾಗ್ತೀನಿ. ಯಾವ ರೀತಿ ತೆಗಿತಾರಪ್ಪ ಅಂತಂದ್ರೆ ಒಬ್ಬೊಬ್ಬರು ಒಬ್ಬ ಯಾವ ರೀತಿ ತೆಗಿಸ್ತಾರಪ್ಪ ಅಂತಂದ್ರೆ ಅವ್ರವ್ರ ಇಷ್ಟ ಬಿಟ್ಟಿರುತ್ತೆ. ಯಾಕಂದ್ರೆ ಅದ್ರ ಬಗ್ಗೆ ಮಾತಾಡೋದು ಬೇಡ ಅಂತ ಹೇಳಕತ್ತೀನಿ. ಈಗ ವಾಟ್ಸಪ್ ಸ್ಟೇಟಸ್ ಬಗ್ಗೆ ಅಂಕರ್ ಮಾತಾಡೋಣಂತೆ. ಯಾವ ರೀತಿ ಇಡ್ತಾರೆ ರೀ ವಾಟ್ಸಪ್ ಸ್ಟೇಟಸ್? ನೋಡ್ಬೇಕ್ರಿ, ಅವು 2 ಕಣ್ಣು ಸಾಲದು. ಇನ್ನೂ 2 ಕಣ್ಣಿದ್ದಪ್ಪ ಅಂದ್ರೆ ಪಾವನ ಹಾಕಿದ್ದು ರೀ. ಏನು ರೀ ಮುಂಜಾನೆ ಅದುಗಳನ್ನ ಬೆಳಗ್ನ ಅವು ಏನು ಸ್ಟೇಟಸ್ ಇಡ್ತಾರೋ, ಏನು ಇಡ್ತಾರೋ ಅವ್ರಿಗೆ ತಿಳಿದಲ್ಲ ಅನಿಸುತ್ತೆ ನನಗೆ. ಆ ನಮ್ಮನೆ ಸ್ಟೇಟಸ್ ಇಡ್ತಾರೆ ರೀ. ಒಂದು ಬರ್ತ್ಡೇ ಏನು ಇತ್ತು ಅಪ್ಪ ಅಂತಂದ್ರೆ ಅವ ಸತ್ತು ಹೊಕ್ಕನ ಅಂತಿಕೊಂಡ್ಬಿಡ್ರಿ ನೀವು. ಒಬ್ಬೊಂದು ಏನು ಬರ್ತ್ಡೇ ಇತ್ತಪ್ಪ ಅಂತಂದ್ರೆ ಯಾರದೇ ಇರಲಿ, ದೋಸ್ತರದಂಕರ ಬರ್ತ್ಡೇ ಇತ್ತಪ್ಪ ಅಂತಂದ್ರೆ ದೋಸ್ತರದ್ದು ಇರಲಿ, ಯಾರದೇ ಇರಲಿ, ಅವ್ರ ಬರ್ತ್ಡೇ ಇತ್ತಪ್ಪ ಅಂತಂದ್ರೆ ಅಲ್ಲ ಅವ ಬರ್ತ್ಡೇದಕ್ಕೆ ಅವನೇ ಇಟ್ಕೊಂಡಿರಂಗಿಲ್ಲ ರೀ. ಅವ ಹೇಳಿರಂಗಿಲ್ಲ ಏನೋ ಈ ಫೇಸ್ಬುಕ್ನಾಗ ಅಂಕರ್ ಬಂದು ಬಿಡ್ತೈತಿ. ಇವು ಡಜನ್ ಗಂಟ್ಲೆ ಬರ್ತ್ಡೇ ಏನು ಬಂದಿರ್ತಲ್ಲ ಫೇಸ್ಬುಕ್ನಾಗ ಬಂದು ಬಿಡ್ತೈತೆ. ಯಾವ ರೀತಿ ಬರುತ್ತಪ್ಪ ಅಂತಂದ್ರೆ ಸ್ವಲ್ಪ ಹೇಳಿಬಿಡ್ತೀನಿ, ಸ್ವಲ್ಪ ನೋಟ್ ಮಾಡ್ಕೊಂಡ್ಬಿಡ್ರಿ ಅಂತ ಹೇಳಕತ್ತೀನಿ ನಾನು. ಈಗ ಬರ್ತ್ಡೇ ರೀ, ಈಗ ಡೇಟು ಜನ್ಮದಿನ ಅಂಕರ ಈ ಫೇಸ್ಬುಕ್ ಪೇಜಲ್ಲಿ ಆಗಿರ್ತಾರೆ. ಫೇಸ್ಬುಕ್ಕಲ್ಲಿ ಈಗ ID ಮಾಡೋಲ್ಲೇ ಬರ್ತಾರೆ, ಫಸ್ಟಿಗೆ ಫಿಲಪ್ ಮಾಡಿಬಿಟ್ಟಿರ್ತಾರೆ. ಅದು ಬರ್ತ್ಡೇ ಅಂಕರ ಮೆನ್ಷನ್ ಅಂಕರ ಅದ್ರಾಗ ಎಲ್ಲ ಹಾಕಿಬಿಟ್ಟಿರ್ತಾರೆ. ಅದು ವರ್ಷ ಆದ್ಮೇಲೆ ಟಿಂಗ್ ಕಾಮ್ ಅಂತ ಬಂದುಬಿಡ್ತೈತೆ ರೀ ಮೆಸೇಜ್. ಇವತ್ತು ನಿಮ್ಮ ಟುಡೇ ಯುವರ್ ಬರ್ತ್ಡೇ ಅಂತೇಳಿ ಮೆಸೇಜ್ ಬಂದುಬಿಡುತ್ತೆ. ಅದು ನಮ್ಮ ಫ್ರೆಂಡ್ಸ್ ಯಾರ್ಯಾರು ಇರ್ತಾರಲ್ರಿ ಎಲ್ಲರಿಗೂ ಹೋಗ್ಬಿಡ್ತೈತಿ. ಅದು ಪ್ರಶಾಂತ್ ಕಾಮಿಡಿದು ಬರ್ತ್ಡೇ ಐತಿ, ವಿಶ್ ಮಾಡಬೇಕು, ನಾನು ಶುಭಾಶಯ ತಿಳಿಸ್ಬೇಕು, ಸ್ಟೇಟಸ್ ಮಾತ್ರ ಒಗದಾಗ ಬಿಡೋದ್ರಿ. ಅದು ಒಂದು ಸ್ಟೇಟಸ್ ಇದ್ದ ಮುಗಿದೋತ್ರಿ. ಒಂದು 10 ಸ್ಟೇಟಸ್ ಹಾಕ್ತಾರೆ ರೀ. 10 ಒಬ್ಬೊಬ್ಬರು ನೋಡ್ಬೇಕ್ರಿ. ರೈಲ್ವೆ ಡಬ್ಬಿ ಟಕ 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 ಏನು ಜನ್ಮ ಪಾವನ ಆಗಿಬಿಡ್ತೈತಿ. ಆ ನಮ್ಮನಿ ಒಮ್ಮೆ ನೋಡಾಕತ್ತೀವಪ್ಪ ಅಂದ್ರೆ ಬೇಸರ ಆಗ್ಬೇಕ್ರಿ. ಇವ ಅಲ್ಲೇ ತಗಿ ಸರ್ ಅಷ್ಟು ಮಿಕ್ಕಿ ಬಿಟ್ಟಿರ್ತಾರೆ. ಎಷ್ಟು ಬೇಸರ ಆಗಿರ್ತಾರಪ್ಪ ಅಂತಂದ್ರೆ ಆ ವಾಟ್ಸಪ್ ಕಂಪ್ನಿಯವ್ರಿಗೆ ಬೇಸರ ಆಗೈತೆ ಅನ್ನಿಸ್ಬಿಡ್ತದ. ಆ ನಮ್ಮನಿ ಇವು ದೋಸ್ತರಿಗೆ ಈ ನಮ್ಮನಿ ಬೇಸರ ಆಗ್ಬೇಕಪ್ಪ ಅಂದ್ರೆ ಅವ್ರಿಗೆ ಮತ್ತೆ ಇನ್ನೂ ಜಾಸ್ತಿ ಆಗಿಬಿಡ್ತದೆ ಅನ್ಕೊಂಡು ನಾನು. ಅಷ್ಟು ಬೇಸರ, ಇಷ್ಟು ಬೇಸರ ಈ ನಮ್ಮನೆ ಅಷ್ಟು ಹಾಕುವಂಥ ಏನೈತೆ ಅಂತ ಹೇಳಾಕತ್ತೀನಿ ನಾನು. ಅಷ್ಟು ಸ್ಟೇಟಸ್ ಹಾಕುವಂಥ ಉದ್ದೇಶ ಏನೈತಿ? ಆ ನಮ್ಮನೆ ಒಂದು ಸ್ಟೇಟಸ್ ಮುಗಿದೋತು, ಒಂದೇ ಇಟ್ಬಿಟ್ರೆ ಮುಗಿದೋಕತಿ. ಒಂದು 10, 20, 30 ಯಪ್ಪ ಮುಗಿಯಾಗಿ ಈಗ ಏನು ದಡಗಿನ ಶುಭಾಶಯ ಅಂತ ತಿಳಿಸಿದ ಅಂದ್ಕೋರಿ. ಅದನ್ನು ಸ್ಕ್ರೀನ್ಶಾಟ್ ಹೊಡಿದ್ದು, ಓಹೋ ಇವ ನನಗೆ ಶುಭಾಶಯ ತಿಳಿಸ್ಯಾನ, ನನಗೆ ಬರ್ತ್ಡೇ ವಿಶ್ ಮಾಡ್ಯಾನ, ಅದನ್ನು ಸ್ಕ್ರೀನ್ಶಾಟ್ ಹೊಡಿದೈತಿ. ಬರೀ ಏನಿಲ್ಲ 3 ಬಾಳೆ ಜಾಗಿ ಬಿಡೋದು ಚಕ್ ಅನ್ನತ್ತದು. ಥ್ಯಾಂಕ್ ಯು ಹೊಳ್ಳಿ ಕಟ್ಟಿ ಮತ್ತೆ ಯಾವನ ಕಳಿಸ್ತಾನೆ. ಓ ವಿಶ್ ಮಿನಿಮೋರ್ ಹ್ಯಾಪಿ ಟೈಮ್ಸ್ ಆಗ್ತದೆ. ವಾಟ್ ಈ ಸ್ಕ್ರೀನ್ಶಾಟ್ ಬೇಕ ಸ್ಟೇಟಸ್ ಯಾರು ಕಳಿಸ್ತಾರ ಸ್ಟೇಟಸ್ ಹಾಕೋದು. ವಾಟ್ಸಪ್ ಕಳಿಸಿ ಬರೀ ಸ್ಟೇಟಸ್ ಹಾಕೋದು. ಈ ನಮ್ಮನೆ ಸ್ಟೇಟಸ್ ಹಾಕಿ 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 ರೈಲ್ವೆ ಡಬ್ಬೆ ಆಗಿರ್ತಾವೆ. ನೀವೆಲ್ಲ ಆಲ್ಮೋಸ್ಟ್ ಎಲ್ಲ ನೋಡಿರ್ಬೋದು ಯಾವ ರೀತಿ ಸ್ಟೇಟಸ್ ಹಾಕ್ತಾರೆ, ಯಾವ ರೀತಿ ರೈಲ್ವೆ ಡಬ್ಬೆ ಸ್ಟೇಷನ್ದಾಗ ರೈಲ್ವೆ ಡಬ್ಬೆ ನೋಡೋದು ಬೇರೆ ರೀ, ಇದು ಈ ಕಡೆ ನೋಡೋದು ಬೇರೆ ಅಂತ ಹೇಳಕತ್ತೀನಿ ನಾನು. ಆ ನಮ್ಮನೆ ರೈಲ್ವೆ ಡಬ್ಬೆ ಬರ್ತದೆ. ಅಷ್ಟು ಸ್ಟೇಟಸ್ ಹಾಕಿ ಸಿಕ್ಕಾಪಟ್ಟಿ ಹಾಕು ಜನ ಸಿಕ್ಕಾಪಟ್ಟಿ ಅಂಕರೆ ಐತೆ ಅಂತ ಹೇಳಕತ್ತೀನಿ. ನೀವೇನ್ರ ಹಂಗೆ ನೋಡಿದ್ರಪ್ಪ ದಯವಿಟ್ಟು ಕಮೆಂಟ್ ಬಗ್ಗೆ ನಮಗೆ ತಿಳಿಸ್ಬೇಕು ಅಂತ ಹೇಳಕತ್ತೀನಿ ನಾನು. ಈಗ ಫೋಟೋದ ಬಗ್ಗೆ ಹಿಂಗೆ ಆತಪ್ಪ ಅಂತಂದ್ರೆ ಇದು ಮತ್ತೆ ಎಲ್ಲರ ಹೋಗಿದ್ರಪ್ಪ ಅಂತಂದ್ರೆ ಇವು ಆಲ್ಮೋಸ್ಟ್ ಒಂದಿಷ್ಟು ವೀಡಿಯೋ ಅಂಕರ್ ಬಂದವಲ್ರಿ. ಈಗ ಯಾವುದೋ ಒಂದಿಷ್ಟು ಆ್ಯಪ್ಗಳು ಬಂದವಲ್ರಿ. ಅವು ಯಾವಪ್ಪ ಅಂತಂದ್ರೆ ಹೇಳ್ತೀನಿ ಅಂತ. ಈಗ ಎಲ್ಲರೂ ಪರ್ಚೇಸ್ ಮಾಡಿದ್ರಪ್ಪ ಅಂತಂದ್ರೆ ಇದು ಸ್ನ್ಯಾಪ್ಚಾಟ್ ಒಳಗೆ ಏನು ಪರ್ಚೇಸ್ ಮಾಡಿದ್ರಪ್ಪ ಅಂತಂದ್ರೆ ಗೋಡಂಬಿ ತೊಗೊಂಡ್ರಪ್ಪ ಅಂತಂದ್ರೆ ಆ ಗೋಡಂಬಿ ಇನ್ನು ಕ್ಯಾರಿ ಮನೆ ಇರ್ತದೆ ರೀ. ಅದು ಪಾಕಿಟ್ ಒಳಗಿರ್ತದೆ ರೀ. ಒಳಗೆ ಇದ್ದಿದ್ದು ಮ್ಯಾಗ ಕಾಂದಿರ್ತಾವೆ, ಗೋಡಂಬಿ ಕಾಂದಿರ್ತಾವೆ. ಚಕ್ ಅನಿಸೋದು, ಚಕ್ ಅನಿಸ್ಕ್ಯಾಟ ಹೊಗೆ ನಾವು ಅಷ್ಟ್ರಿಗೂ ಅವ್ರಿಗೆ ಫ್ರೆಂಡ್ಸ್ ಏನು ಕ್ಲೋಸ್ ಫ್ರೆಂಡ್ಸ್ ಇರ್ತಲ್ರಿ, ಒಂದು 50-60 ಮಂದಿ ಸೆಂಡ್ ಮಾಡಿಬಿಡಿದ್ರು. ಅದ್ರಾಗ ಗ್ರೂಪ್ ಮಾಡ್ಯಾರ, ಅದ್ರಾಗ ಗ್ರೂಪ್ ಅದಾವೆ. ಮತ್ತು ಈಗ ಫ್ರೆಂಡ್ಸ್ ಏನು ಕ್ಲೋಸ್ ಫ್ರೆಂಡ್ಸ್ ಎಲ್ಲರಿಗೂ ಹೋಗ್ಬಿಡ್ತಾವೆ. ಅಷ್ಟು ಈ ತಿನ್ಬೇಕು ಏನು ಮಾಡೋದ ಡ್ರೆಸ್ ಹೊಗೆ
ಮತ್ತೇನು ಚಡ್ಡಿ ತೊಗೊಂಡು ಅದು ಹೋಗಿ, ಟ್ಯಾಪಿಗೆ ತೊಗೊಂಡು ಅದು ಹೋಗಿ, ಮೊಬೈಲ್ ತೊಗೊಂಡು ಅದು ಹೋಗಿ, ನೀರು ಪ್ಯಾಕೆಟ್ ತೊಗೊಂಡೆ, ಕಡ್ಡಿ ಪಾಟು ತೊಗೊಂಡೆ, ಟ್ರಟ್ ಇವು ಡಬ್ಬಿ ಗಿಬ್ಬಿ ಏನು ತೊಗೊಂಡ್ರು ಸ್ಟೇಟಸ್ ಹಾಕೋದು ಅಂದ್ರೇನ ಫೋಟೋ ಹಾಕೇ ಬಿಡೋದು ಅವ್ನು. ನೀವೇನು ಆ ರೀತಿ ಅಂತ ನಿಮ್ಗೇನು ಅನಿಸ್ತಪ್ಪ ದಯವಿಟ್ಟು ಕಮೆಂಟ್ ಬಗ್ಗೆ ನಮ್ಗೆ ತಿಳಿಸ್ರಿ. ಸ್ವಲ್ಪ ಸೌಂಡ್ ಜಾಸ್ತಿ ಬರಾಗೈತಿ, ದಯವಿಟ್ಟು ತಾಳ್ಮೆಯಿಂದ ಸ್ವಲ್ಪ ಸಹಕರಿಸ್ಕೋರಿ ಅಂತ ಹೇಳತ್ತೀನಿ. ನಾನು ಮತ್ತೊಂದು ವಿಡಿಯೋದಾಗ ಸಿಗ್ತೀನಿ ರೀ. ಅಲ್ಲಿವರೆಗೂ ನಮಸ್ಕಾರ, ಬರ್ತೀನಿ ಸರ್.